ನಮಸ್ಕಾರ. ಈಗ ನಾವು ನಾಳೆಗೆ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಏನಾಗ್ಬೋದು ಅನ್ನೋ ಬಗ್ಗೆ ಸ್ವಲ್ಪ ಕ್ವಿಕ್ ಆಗಿ ಡಿಸ್ಕಷನ್ ಮಾಡೋಣ. ಈಗ ನಾವಿರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ಇದನ್ನ ನಾವು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಆಲ್ರೆಡಿ ನಾವು ಸಂಡೇಗೆ ವೀಕೆಂಡ್ ಅಲ್ಲಿ ನೋಡಿದ್ದೀವಿ. ಈಗ ಈಗ ನಾವು ಇದನ್ನ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಓಕೆ, ಸೊ ನಾವು ಇದನ್ನ ಸ್ವಲ್ಪ ಕೌಂಟಿಂಗ್ ಒಂದ್ ಸ್ವಲ್ಪ ಚೇಂಜ್ ಏನಿಲ್ಲ, ಅದೇ ತರ ಮಾಡ್ತೀನಿ. ಬಟ್ ಎಕ್ಸ್ ಹೋಗ್ತೀನಿ. ಇದು ಡಬ್ಲ್ಯೂ, ಇದು ಎಕ್ಸ್, ಇಲ್ಲಿ ಇದು ವಾಯು, ಇದು ಎಕ್ಸ್, ಆಮೇಲೆ ಇಲ್ಲಿಗೆ ಜಡ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನ ಡಿಲೀಟ್ ಮಾಡ್ತೀನಿ. ಇದು ಒಂದು ಟೆಂಪರರಿ ಈಗ. ಓಕೆ, ಸೊ ನಾನು ಇದು ಜಡ್ ಮುಗಿದಿದೆ ಅಂತ ಕನ್ಸಿಡರ್ ಮಾಡ್ತೀನಿ. ಆಮೇಲೆ ಈಗ ಸಿಂಪಲ್ ಆಗಿ ಈ ಎಕ್ಸ್ ಇಂದ ಹಿಡಿದು ಈ ವಾಯ್ ವರೆಗೂ ಒಂದು, ಜಡ್ ವರೆಗೂ ಒಂದು ರಿಟ್ರೇಸ್ಮೆಂಟ್ ಹಾಕಿ. ಓಕೆ, ಒಂದು ಈ ಡಬ್ಲ್ಯೂ, ಇದು ಎಕ್ಸ್, ಆಮೇಲೆ ವಾಯು, ಇದು ವಾಯು ಎಕ್ಸ್ ಇರಬಹುದು, ಇರ್ಲಿಕ್ಕಿಲ್ಲ. ಓಕೆ, ಒಂದು ವೇಳೆ ಇಲ್ಲಿಗೆ ವಾಯ್ ಆದ್ರೆ ಓಕೆ, ಎಕ್ಸ್ ಇಲ್ಲಿಗೆ ಆಗ್ಬೋದು. ಓಕೆ, ಮತ್ತೆ ಅವಾಗ ನಿಮಗೆ ಜಡ್ಗೆ ಕೆಳಗೆ ಬರ್ಬೋದು. ಓಕೆ, ಆಯ್ತಾ? ಇಲ್ಲ ಇದು ಎಕ್ಸ್, ಇದು ವಾಯು, ಇದು ಎಕ್ಸ್ ಆಗಿದ್ರೆ ಇದು ಜಡ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಎಕ್ಸ್ಗೆ ಮೇಲ್ಗಡೆ ಹೋಗ್ಬೋದು. ಬಟ್ ಪ್ರಿಫರೇಬಲಿ ಈಗ ಎರಡು ತರ ಥಿಂಕ್ ಮಾಡಿ. ಬಟ್ ಒಂದು ಇಲ್ಲಿ 17 ಮೂವ್ ಮುಗಿದಾಗಿದೆ ಈಗ. ಓಕೆ, ಸೊ ನಾನು ಮೊದಲೇ ಡಿಸ್ಕಷನ್ ಮಾಡಿರೋ ಪ್ರಕಾರ ಮೂವ್ಸ್ ಯಾವತ್ತು 5, 9, 13, 17 ಆಮೇಲೆ 21 ಇರುತ್ತೆ. ಸೊ ಈಗ ಇಲ್ಲಿ 17 ಮೂವ್ ಮುಗಿದಿದೆ ಅನ್ನೋದಕ್ಕೆ ಒಂದ್ ಸ್ವಲ್ಪ ಇಲ್ಲಿ ಎಕ್ಸ್ ಫಾರ್ಮ್ ಆಗ್ಬಹುದು ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಎರಡು ರೀಸನ್. ಒಂದು 17 ಮೂವ್ ಆಗಿದೆ, ಇನ್ನೊಂದು ಇರಾನ್ ಮತ್ತೆ ಅಮೆರಿಕ ಮಧ್ಯೆ ಮಾತುಕತೆ ನಡೀತಾ ಇದೆ. ಸೊ ಈ ತರ ಸನ್ನಿವೇಶಗಳು ಬಂದಾಗ ಎಕ್ಸ್ ಫಾರ್ಮ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಸೊ ಫಾರ್ ಟೈಮ್ ಬೀಯಿಂಗ್ ನಾನೀಗ ಮಾರ್ಕೆಟ್ ನ ಈ ಎಕ್ಸ್ ವರೆಗೂ ಕನ್ಸಿಡರ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಇದು ನೋಡಿ, ಇದು ನಿಮ್ಗೆ 100% ಹೋಗಿದೆ. ಇದು ಲಾರ್ಜ್ ಎಕ್ಸ್ ಇದೆ ಇಲ್ಲಿ. ಓಕೆ, ಸೊ ನಿಮಗೆ ಇಲ್ಲಿ ಮಾತ್ರ ಒಂದು ಎಕ್ಸ್ ಫಾರ್ಮ್ ಆಗಬಹುದು ಅಂತ ನನ್ಗೆ ಅನ್ಸುತ್ತೆ. ಈಗ ಇದು ಡಬ್ಲ್ಯೂ ಎಕ್ಸ್ ವೈ ಎಕ್ಸ್ ಜೆಡ್ ಯಾವ ತರ ಬರ್ಬೋದು ಅಂತ ನೀವು ನೋಡ್ತೀರಿ. ಈಗ ಇದನ್ನೇ ನಾವು ಮತ್ತೊಂದು ತರಾನು ರೀಡಿಂಗ್ ಮಾಡ್ಬೋದು. ಓಕೆ, ಈಗ ಇನ್ವರ್ಟೆಡ್ಗೆ ನೀವು ಇದನ್ನ ಇಂಪಲ್ಸ್ ಇದೆ ಅಲ್ವಾ? ಸೊ ಕೆಳಗಡೆ ಆದ್ರೂ ನೀವು 1, ಇದನ್ನ 2, ಇದನ್ನ 3, ಇದನ್ನ 4, ಆಮೇಲೆ ಇದನ್ನ 5 ಅಂತ ನೀವು ರೀಡಿಂಗ್ ಮಾಡಬಹುದು. ಓಕೆ, ಸೊ ಇದು 1 ಮತ್ತೆ 2 ಅಫ್ಕೋರ್ಸ್ ಇದು 100% ಇರಲ್ಲ. ನೀವು ಎಕ್ಸ್ ಅಂತ ಇದ್ದಾಗ ಅದು 100% ಆಗಬಹುದು. ಬಟ್ 2 ಅಂತ ರೀಡಿಂಗ್ ಮಾಡುವಾಗ ಅಷ್ಟು ಬರಲ್ಲ. ಬಟ್ ಟೈಮ್ ಬೀಯಿಂಗ್ ನಿಮ್ಗೆ ಈಜಿ ಅರ್ಥ ಆಗಲಿಕ್ಕೆ ನಾವು 3 ಅಂತ ಇದನ್ನ ಕನ್ಸಿಡರ್ ಮಾಡುವ. 3 ಯಾವತ್ತು ನಿಮಗೆ ಇಂಪಲ್ಸಡ್ ಇರುತ್ತಲ್ವಾ? ಆಮೇಲೆ ಮೂವ್ಮೆಂಟ್ ನಿಮ್ಗೆ 17, 21 ಈ ತರ ಇರುತ್ತೆ. ಸೊ ಈಗ 17 ಇಲ್ಲಿಗೆ ಮುಗಿದಿದೆ. ಸೊ ಈಗ ನಿಮ್ಗೆ 4 ಎಷ್ಟಾಗತ್ತೆ? 2 ಎಷ್ಟಿದೆಯೋ ಅಷ್ಟೇ 4 ಆಗುತ್ತಲ್ವಾ? ಸೊ ಅದಕ್ಕಾಗಿ ಇದನ್ನ ಇಲ್ಲಿ ಇಟ್ಕೊಂಡ್ಬಿಡಿ. ಓಕೆ, ಸೊ ನೀವು ಮ್ಯಾಕ್ಸಿಮಮ್ ಮಾರ್ಕೆಟ್ ಈಗ ಸೊ 20 ಇಲ್ಲಿವರೆಗೂ ಥಿಂಕ್ ಮಾಡಬಹುದು ನೀವು. ಅಂದ್ರೆ 24,000 ವರೆಗೂ ಅಂತೂ ನೀವು ಥಿಂಕ್ ಮಾಡಬಹುದು. ಓಕೆ, ಸೊ ಇಲ್ಲಿ 4, ಆಮೇಲೆ ಮತ್ತೆ 5 ಇಲ್ಲಿಗೆ ಬಂದು, ಸೊ ನಿಮ್ಗೆ ಇಲ್ಲಿಗೆ ಕಂಪ್ಲೀಟ್ ಆಗಿ ನಿಮ್ದು ವೇವ್ ಮುಗಿಯುತ್ತೆ. ಆರ್ ಇಲ್ಲಿ ನೀವು ಇದನ್ನ ಡಬ್ಲ್ಯೂ ಎಕ್ಸ್, ಇದನ್ನ ವೈ ಎಕ್ಸ್, ಆಮೇಲೆ ಇಲ್ಲಿ ಜಡ್ಗೆ ಈ ತರ ಮುಗಿಬಹುದು. ಓಕೆ, ಇದನ್ನೇ ಸ್ವಲ್ಪ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡುವ. ಈಗ ಒಂದು ನಾನು 17 ಇಲ್ಲಿಗೆ ಮುಗಿಸಿದ್ದೇನೆ. ಈಗ ನಾವು ಇದನ್ನಷ್ಟೇ ರೀಡ್ ಮಾಡಿ. ಈಗ ಓಕೆ, ಇದನ್ನಷ್ಟೇ ರೀಡ್ ಮಾಡಿ.
ಇದು 0, 1, ಇದು 2, ಇದು 3, ಇದು 4, ಇದು 5. 15 ಮಿನಿಟ್ಸ್ ಟೈಮ್ ಫ್ರೇಮ್ ನಾನು ಹೇಳ್ತಾ ಇರೋದು. ಇಲ್ಲಿ ನಿಮಗೆ ಇದು ರೆಸಿಸ್ಟೆನ್ಸ್ ಝೋನ್ ಇದೆ ಈಗ. ಓಕೆ, ಈಗ 100% ಇದೆ ಅಂದ್ರೆ ಲೀಡಿಂಗ್ ಡಯಾಗ್ನಲ್ ಆಯ್ತು. ಓಕೆನಾ? ಸೊ ಲೀಡಿಂಗ್ ಡಯಾಗ್ನಲ್ ಇದ್ರೆ ನಿಮ್ದು ಮ್ಯಾಕ್ಸಿಮಮ್ ವೇವ್ 4 ಬರಬೇಕಾಗಿದ್ದು 50% ಮ್ಯಾಕ್ಸಿಮಮ್. ಓಕೆ, ಸೊ ಇದು 38% ಇಂದಾನೆ ರಿವರ್ಸಲ್ ತೋರಿಸ್ತಾ ಇದೆ. ಇದು ಮೇ ಬಿ ಇದ್ರದ್ದು ಎ ಇರಬಹುದು, ಬಿ ಇರಬಹುದು, ಮತ್ತೆ ಸಿ ಗೆ 50% ಬರಬಹುದು, ಇಲ್ಲ ನಾಳೆಗೆ ಗ್ಯಾಪ್ ಅಪ್ ಓಪನ್ ಆಗ್ಬೋದು. ಓಕೆ, ಇದು ಈ ತರ ಮಾಡಿ. ಓಕೆ, ಸೊ ಮ್ಯಾಕ್ಸಿಮಮ್ ಇದು ಇಲ್ಲಿ ನಾಳೆಗೆ ಇಲ್ಲಿ ಟಚ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ಬೋದು. ಬಟ್ ಒನ್ಸ್ ಇದು ಬ್ರೇಕ್ ಆದ್ರೆ ಸೊ ನಿಮಗೆ 161, 261 ಮೇಲ್ಗಡೆ ಹೋಗುತ್ತೆ. ಓಕೆ, ಒಂದು. ಆಮೇಲೆ ಇದನ್ನೇ ನಾನು 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ನೋಡಿದ್ರೆ ನಾನು ಯಾವ ತರ ರೀಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇದನ್ನ 1, 2, 3, 4 ಆದ್ರೆ ಓಕೆ, ಸೊ ಮೇಲೆ ನಾಳೆಗೆ ಮಾತ್ರ ಈ ರೆಸಿಸ್ಟೆನ್ಸ್ ಝೋನ್ ನ ಟಚ್ ಮಾಡಬಹುದು 23,300. ಸೊ ಈ ಲೆವೆಲ್ಗೆಲ್ಲ ಇದು ಟಚ್ ಮಾಡಬಹುದು. ಆರ್ ಅದರ್ವೈಸ್ ಏನಾಗಬಹುದು ಅಂತಂದ್ರೆ ನಾಳೆಗೆ ಇದು 1, 2, ಇದು 3 ಎಕ್ಸ್ಟೆನ್ಷನ್ ಅಲ್ಲಿ ಇದೆ ಅಂತ ತಿಳ್ಕೋದು. ಈಗ ಇದ್ರದ್ದು 1, 2 ಅಂತಾಗಿ 1, 2 ಅಂತಾಗಿ 3 ನಿಮಗೆ ಗ್ಯಾಪ್ ಅಪ್ ಓಪನ್ ಆಗ್ಬೋದು. ಓಕೆ, ಸೊ ಇದು ಮೈಕ್ರೋಸ್ಕೋಪಿಕ್ ಆಗಿ ಸೊ ನಿಮ್ 3 ನಿಮ್ಗೆ ಎಕ್ಸ್ಟೆನ್ಷನ್ ಅಲ್ಲಿ ಹೋದ್ರೆ ತುಂಬಾ ಮೇಲೆ ಮೂವ್ ಆಗುತ್ತೆ. ಓಕೆ, ಸೊ ಓವರ್ ಆಲ್ ನಾನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 50% ವರೆಗೆ, ಇಲ್ಲಿವರೆಗೆ. ಸೊ 24,000 ವರೆಗೂ ಮಾರ್ಕೆಟ್ ಮೂವ್ ಆಗಬೇಕು. ಬಟ್ 1, 2, 3, 4, 5 ಆಗಿ ಎ, ಬಿ ಮತ್ತೆ ಸಿ ಈ ತರ ಹೋಗುತ್ತೆ. ಓಕೆ, 5 ಮೂವ್ಸ್ ಫಸ್ಟ್, 3 ಮೂವ್ಸ್ ಮತ್ತೆ ಡೌನ್, ಮತ್ತೆ 5 ಮೂವ್ಸ್ ಅಪ್. ಸೊ 50 to 60% ಈ ಎರಡರ ಮಧ್ಯೆ ಮಾರ್ಕೆಟ್ ಟಚ್ ಆಗೋ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ಮೇನ್ ರೀಸನ್ ಇರಾನ್ ಮತ್ತೆ ಅಮೆರಿಕ ನಡುವೆ ಆಗಿರೋ ಅಗ್ರಿಮೆಂಟ್ ಆಗ್ಬಹುದು ಅಂತ ತುಂಬಾ ಹೋಪ್ಸ್ ಇದಾವೆ. ಅದಕ್ಕೋಸ್ಕರ ಈ ತರ ಇದು ಎಕ್ಸ್ ಫಾರ್ಮ್ ಮಾಡಬಹುದು. ಈಗ ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ಸ್ವಲ್ಪ ನೋಡೋಣ. ನಿಫ್ಟಿಗಿಂತನೂ ನನಗೆ ಕಾನ್ಫಿಡೆಂಟ್ ಇರೋದು ಬ್ಯಾಂಕ್ ನಿಫ್ಟಿಯಲ್ಲಿ. ಮೊದಲಾದ್ರೂ ನಾವು ತುಂಬಾ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ 52,000 ಆಸ್ಪಾಸಿಗೆ ಒಂದ್ ಸ್ವಲ್ಪ ಇನ್ವೆಸ್ಟ್ ಮಾಡಬಹುದು ಅಂತ ನಾನು ಲಾಸ್ಟ್ ವಿಡಿಯೋಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೆ. ಈಗ ಅದೇ ತರ ನೋಡಿ, ಸೊ ಹೆಚ್ಚು ಕಡಿಮೆ ನಿಮಗೆ ಸಿ ಮುಗಿದಿದೆ. W+X ಆದ್ರೆ 63 ಕ್ಯಾಂಡಲ್ಸ್ ಇದಾವೆ. ಸೊ ಇತರದ್ದು Y ಪ್ಲಸ್ Y ಆಲ್ಮೋಸ್ಟ್ ಆಲ್ ಕರೆಕ್ಟ್ 1/4 ಇದೆ. ಓಕೆ, ಆಮೇಲೆ ನಿಮ್ಗೆ ಎಷ್ಟು Y ಇದೆಯೋ ಅಷ್ಟೇ ಹೆಚ್ಚು ಕಡಿಮೆ ಅಷ್ಟೇ Z ಇದೆ. ಓಕೆ, ಆಮೇಲೆ ಎಷ್ಟು X ಇದೆಯೋ ಅದೇ ಹೆಚ್ಚು ಕಡಿಮೆ ಇದು X ಅಷ್ಟೇ ಇದೆ. ಓಕೆ, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ. ಓಕೆ,
ಸೊ ಇದು ಇಲ್ಲಿಗೆ ಈ ಸಿ ಮತ್ತೆ ಜಡ್ ಮುಗಿದಿದೆ ಅಂತ ಡಿಸಿಷನ್ ಮಾಡಬಹುದು. ಓಕೆ, ಸೊ ಈಗ ನಿಮಗೆ ವೇವ್ ಫೋರ್ದು ಎ ಮುಗಿಬಹುದು. ಈಗ ಬಿ ಸ್ಟಾರ್ಟ್ ಆಗಬಹುದು, ಆರ್ ವೇವ್ 4 ಇಲ್ಲಿಗೆ ಮುಗಿಬಹುದು. ಓಕೆ, ಒಂದು ವೇವ್ 4 ಇಲ್ಲಿ ಮುಗಿಬಹುದು, ಆರ್ ಇದು ಇದರ ವೇವ್ 4ದು ಎ ಇರಬಹುದು. ಈಗ ಬಿ ಹೋಗಿ ಮತ್ತೆ ಸಿ ಕೆಳಗಡೆ ಬರ್ಬೋದು. ಓಕೆ, ಸೊ ಈಗ ಏನೇ ಇದ್ರೂ ಮಾರ್ಕೆಟ್ 61.8 ಟಚ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಓಕೆ, ಸ್ಲೋ ಅರೆ ಮೂವ್ ಆಗ್ಬಹುದು, ಈಗ ಫಾಸ್ಟ್ ಅರೆ ಮೂವ್ ಆಗ್ಬಹುದು. ಈಗ ನಾಳೆ ಯಾವ ತರ ಮೂವ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್. ಓಕೆ, ಒಂದ್ ವೇಳೆ ಸ್ಪೀಡ್ ಅಲ್ಲಿ ಮೂವ್ ಆದ್ರೆ ಅದು ವೇವ್ 1 ಆಗಿ ಇಲ್ಲೇ 4 ಮುಗಿದು 5th ವೇವ್ 1 ಸ್ಟಾರ್ಟ್ ಆಗುತ್ತೆ. ಓಕೆ, ಅದು ನಿಮ್ಗೆ 61.8 ಮಿನಿಮಮ್ ಟಚ್ ಆಗಬೇಕು. ಆಮೇಲೆ ಟಚ್ ಆಗಿ ಮತ್ತೆ ಸ್ವಲ್ಪ ಕೆಳಗಡೆ ಬರುತ್ತೆ, ಅವಲ್ಲಿ ವೇವ್ 2 ಫಾರ್ಮ್ ಮಾಡುತ್ತೆ, ಆಮೇಲೆ ವೇವ್ 3 ಮೇಲ್ಗಡೆ ಇದಾಗುತ್ತೆ. ಓಕೆ, ಸೊ ಇದು ಮೇ ಬಿ 3 ಇದು ಎ ಆಗಿ ಇದು ಬಿ ಆಗ್ಬಹುದು, ಇಲ್ಲ ಇದು 4 ಮುಗಿದು 5 ವೇವ್ 1 ಆಗ್ಬಹುದು. ಇಲ್ಲಿ ಅಬೌವ್ 161.8%, ಆಮೇಲೆ 2 ಆಗ್ಬಹುದು, 3, ಆಮೇಲೆ ಈ ತರ ಹೋಗ್ಬೋದು. ಸೊ ಈಗ ಮಾರ್ಕೆಟ್ 61.8 ಟಚ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದನ್ನೇ ನೀವು ಸೇಮ್ ಇದು ಸಹ ಅದೇ ತರ ಇದಾಗ್ತಾ ಇದೆ. 1 2 3 ಹಿಡಿದ್ರೆ 61 ಮಿನಿಮಮ್ 53,000 ವರೆಗೆ ಹೋಗುತ್ತೆ. 161% ಟಚ್ ಆದ್ರೂ ಸಹ 53,000 ಹೋಗುತ್ತೆ. ಸೊ ನಾಳೆಗೆ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಹೆಚ್ಚಿಗಿರುತ್ತೆ, ಇನ್ ಕೇಸ್ ನಾವು ರೀಡ್ ಮಾಡ್ತಾ ಇರೋದು ಕರೆಕ್ಟ್ ಆಗಿದ್ರೆ. ಓಕೆ, ಸೊ ಇದು ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ. ಇದು ಇಲ್ಲಿಯೂ ಸಹ ನಿಮಗೆ ಲೀಡಿಂಗ್ ಡಯಾಗ್ನಲ್ ಅಲ್ಲೇ ಇದೆ ಮಾರ್ಕೆಟ್. ಒಂದು ಓಕೆ, ಸೊ ಇದು 81 ಇಂದ ಮತ್ತೆ ರಿವರ್ಸ್ ಬಂದಿದೆ, ಇಲ್ಲಿಗೆ 1 2 23% ರಿವರ್ಸ್ ಆಗ್ತಾ ಇದೆ. ಆರ್ ನೀವು ಇದನ್ನ ಇಲ್ಲಿ ಈ ತರ ತೆಗಿಬಹುದು, 0 1 2 3 4 5. ಓಕೆ, ಇದರಲ್ಲೇನೆ ಇದನ್ನ 0 1 2 3 4 5 ಅಂತ ಥಿಂಕ್ ಮಾಡಬಹುದು. ಓಕೆ, ಸೊ ಇದು ವೇವ್ 3 ರನ್ನಿಂಗ್ ಇರೋದ್ರಿಂದ ನಾಳೆಗೆ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಸೊ ನೋಡಿ ಈಗ ಇಲ್ಲಿಗೆ ಇದನ್ನೇ ಸೊ 161% ವರೆಗೂ ವೇವ್ 3 ಎಕ್ಸ್ಟೆಂಡ್ ಆಗ್ಬೋದಾ. ಇದರ 5 ಇಲ್ಲಿಗೆ ಆಗಿ ವೇವ್ 3 ಇಲ್ಲಿಗಾಗಿ 4 ಮತ್ತೆ ಇಲ್ಲೆಲ್ಲೋ ರಿಟ್ರೆಸ್ ಆಗುತ್ತೆ, ಆಮೇಲೆ 5th ನಿಮ್ಗೆ ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಸೊ ಈ ತರ ಮೂವ್ ಆಗ್ಬೋದು. ಇದು ಸಹ ನೀವು ಡಯಾಗ್ನಲ್ ಹಾಕೋಬಹುದು. ಓಕೆ, ಸೊ ಈ ಡಯಾಗ್ನಲ್ ಏನಾದ್ರೂ ಬ್ರೇಕ್ ಆಗಿ ಮಾರ್ಕೆಟ್ ಮೂವ್ ಆದ್ರೆ ತುಂಬಾ ಸ್ಪೀಡ್ ಆಗಿ ಅಪ್ ಸೈಡ್ ಹೋಗುತ್ತೆ. ಓಕೆ, ಎಲ್ಲದಕ್ಕೂ ಸ್ಟಾಪ್ ಲಾಸ್ ಇದೆ. ಈ ಸ್ಟಾಪ್ ಲಾಸ್ ಏನಿದೆ ಅಲ್ವಾ, ಪ್ರೀವಿಯಸ್ ಡೇಸ್ ಲೋ, ಈ ಲೋ ಏನಿದೆ ಅಲ್ವಾ ಇದು ಇದೆ. ಓಕೆ, ಸೊ ಇದು ಆಮೇಲೆ ಮತ್ತೊಂದು MACD ನೋಡಿದ್ರೆ 75 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡಿ, ನಿಮಗೆ ಪಾಸಿಟಿವ್ ಡೈವರ್ಜೆನ್ಸ್ ತೋರಿಸ್ತಾ ಇದೆ ಇದು. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್. ಅದಕ್ಕಾಗಿನೇ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರೋದು. ಒಂದು ನ್ಯೂಸ್ ನ ಕೊಲಾಬ್ರೇಟ್ ಅಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, MACD ನ ನೋಡ್ಕೊಂಡು ಇದೆ ಈ ತರ ನಾನು ನಿಮ್ಗೆ ಹೇಳ್ತಾ ಇರೋದು. ಈಗ ಇಲ್ಲಿ ನೋಡಿ, ನಿಫ್ಟಿಯಲ್ಲೂ ಸಹ ನಿಮಗೆ ಪಾಸಿಟಿವ್ ಡೈವರ್ಜೆನ್ಸ್ ತೋರಿಸ್ತಾ ಇದೆ MACD.
ಓಕೆ, ಸೊ ಇದು ನನ್ನ ವ್ಯೂ ನಾಳೆಗೆ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ. ಸೊ ನಾನು ನಾಳೆಗೆ ಬುಲ್ಲಿಶ್ ಇದ್ದೀನಿ. ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗ್ಬೋದು ನಾಳೆಗೆ. ಓಕೆ, ಬೋತ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಸಹ. ಸೊ ಯಾವುದು ಶಾರ್ಟ್ ಮಾಡೋರು ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿ ಶಾರ್ಟ್ ಮಾಡಿ. ಯಾಕೆ ಅಂತಂದ್ರೆ ಈಗ ಸ್ವಲ್ಪ ದಿವಸಕ್ಕೆ ಶಾರ್ಟ್ ಮಾಡ್ಲಿಕ್ಕೆ ಏನೋ ಆಪ್ಷನ್ಸ್ ಇಲ್ಲ ಅಂತ ನನಗೆ ಅನ್ಸುತ್ತೆ. ಓಕೆ, ಸ್ಟಾಕ್ಸ್ ಬಗ್ಗೆ ನೆಕ್ಸ್ಟ್ ವೀಕ್ ಇಂದ ಸ್ಟಡಿ ಮಾಡೋಣ. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಸ್ವಲ್ಪ ಇದು ಎಕ್ಸ್ ಫಾರ್ಮ್ ಆಗಿ ಮತ್ತೊಂದು ಜಡ್ ಆ ಬರುತ್ತೋ ಇಲ್ಲೋ ಅಂತ ನೋಡೋಣ. ಅಲ್ಲಿವರೆಗೆ ಬರ್ಲಿಲ್ಲ ಅಂತಂದ್ರೆ ಬೆಸ್ಟ್. ನಂದು ಎಕ್ಸ್ಪೆಕ್ಟೇಷನ್ ಓವರ್ ಆಲ್ ನಿಫ್ಟಿಯಲ್ಲಿ ನಾನು ಈ ಝೋನ್ ನ ಟ್ರೈ ಮಾಡ್ತಾ ಇದ್ದೀನಿ. ಈ ಝೋನ್ಗೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಝೋನ್ ಅಲ್ಲಿ ಬಂದ್ ಏನಾದ್ರೆ ಮಾರ್ಕೆಟ್ ಅಪ್ ಸೈಡ್ ಹೋದ್ರೆ ಅದು ವೆಲ್ ಅಂಡ್ ಗುಡ್. ಓಕೆ, ಇಲ್ಲ ಅದು ಏನಾಗುತ್ತೆ ಮತ್ತೆ ಈ ಗ್ಯಾಪ್ ಯಾವತ್ತು ಫಿಲ್ ಅಪ್ ಆಗೋದೇ ಇಲ್ಲ. ನೋಡಿ ಈ ಗ್ಯಾಪ್ ಅಪ್ ಹೇಗಿದೆಯಲ್ಲ, ಈ ಗ್ಯಾಪ್ ಅಪ್, ಈ ಗ್ಯಾಪ್ ಫಿಲ್ ಅಪ್ ಆಗೋದೇ ಇಲ್ಲ. ಓಕೆ, ಸೊ ಮತ್ತೆ ಏನಾದ್ರು ಸಡನ್ ಚೇಂಜಸ್ ಏನಾದ್ರು ಇದ್ರೆ ನಾನು ಆ ಟೈಮಲ್ಲಿ ವಿಡಿಯೋ ಮಾಡ್ತೀನಿ. ಆರ್ ಅದರ್ವೈಸ್ ವೀಕ್ಲಿ ಒಂದೇ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಮತ್ತೆ ಸಿಗುವ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಡೇ. ಓಕೆ, ಕೋರ್ಸ್ ವಿಡಿಯೋಸ್ನ ನೋಡ್ತಾ ಇರಿ. ಓಕೆ, ಥ್ಯಾಂಕ್ ಯು.